ಅಂದು ಕೋರ್ಟಿನಲ್ಲಿ ನೀರವ ಮೌನವಿತ್ತು. ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಕುಳಿತಿದ್ದರು. ಅಷ್ಟರಲ್ಲೇ ಬಾಗಿಲು ತೆರೆದು ಒಬ್ಬ ಹರಿದ ಬಟ್ಟೆಯ ಭಿಕ್ಷುಕ ಒಳಗೆ ಬಂದ. ಜನರ ಕಣ್ಣುಗಳು ತಿರಸ್ಕಾರದಿಂದ ತುಂಬಿದ್ದವು. ಆದರೆ ಮರುಕ್ಷಣವೇ ನ್ಯಾಯಾಧೀಶರು ತಮ್ಮ ಕುರ್ಚಿಯಿಂದ ಎದ್ದು ನಿಂತರು. ಇಡೀ ಕೋರ್ಟು ಆಶ್ಚರ್ಯಚಕಿತವಾಗಿತ್ತು. ಯಾಕೆ ಒಬ್ಬ ಭಿಕ್ಷುಕನಿಗಾಗಿ ನ್ಯಾಯಾಧೀಶರು ಎದ್ದು ನಿಂತರು? ಇದರ ಕಾರಣ ತಿಳಿದರೆ ನಿಮ್ಮ ಹೃದಯ ನಡುಗುತ್ತದೆ. ಸ್ನೇಹಿತರೆ, ಈ ಕಥೆಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ವಾರಾಣಸಿ ನಗರದ ನ್ಯಾಯಾಲಯದ ಹೊರಗೆ ಒಬ್ಬ ವೃದ್ಧ ಭಿಕ್ಷುಕ ಪ್ರತಿದಿನ ಸುಮ್ಮನೆ ಕುಳಿತಿದ್ದ. ಅವನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಕೆಲವರು ಅವನನ್ನು ಪ್ರೀತಿಯಿಂದ ಬಾಬು ಎಂದು ಕರೆಯುತ್ತಿದ್ದರು. ಇನ್ನು ಕೆಲವರು ಅವನನ್ನು ತಿರಸ್ಕಾರದಿಂದ ಪಾಗಲ್ ಅಥವಾ ಹುಚ್ಚ ಎಂದು ಕರೆದು ಮುಂದೆ ಹೋಗುತ್ತಿದ್ದರು. ಅವನು ಏನನ್ನೂ ಮಾತನಾಡುತ್ತಿರಲಿಲ್ಲ. ಅವನ ಮುಂದೆ ಇಟ್ಟಿದ್ದ ತಗಡಿನ ಬಟ್ಟಲು ಹೆಚ್ಚಾಗಿ ಖಾಲಿಯಾಗಿರ್ತಿತ್ತು. ಆದರೆ ಅವನ ಕಣ್ಣುಗಳಲ್ಲಿ ಏನೋ ಒಂದು ಇತ್ತು. ಅವನು ಯಾರನ್ನೋ ಗುರುತಿಸುತ್ತಿರುವಂತೆ, ಏನನ್ನೋ ಹೇಳಲು ಬಯಸುತ್ತಿರುವಂತೆ. ಪ್ರತಿದಿನ ಬೆಳಗ್ಗೆ ಸರಿಯಾಗಿ 5 ಗಂಟೆಗೆ ಬಾಬು ಅದೇ ದೇವಸ್ಥಾನದ ಹತ್ತಿರ ಬಂದು ಕುಳಿತುಕೊಳ್ಳುತ್ತಿದ್ದರು. ಅವರ ಬೆನ್ನು ಬಗ್ಗಿದ್ದರು. ಅವರು ಪೂರ್ತಿ ಗಾಂಭೀರ್ಯದಿಂದ ನೇರವಾಗಿ ಕುಳಿತುಕೊಂಡಿದ್ದರು. ಆದರೆ ಹೆಚ್ಚಾಗಿ ಕೋರ್ಟಿನ ಗೇಟಿನ ಹತ್ತಿರ ನಿಲ್ಲುತ್ತಿದ್ದರು. ಕೆಲವೊಮ್ಮೆ ಕೆಲವು ವಕೀಲರು ಅವರ ಕಡೆ ನೋಡಿ ನಗುತ್ತಿದ್ದರು. ಇವನು ಯಾವುದೋ ಕೇಸನ್ನು ಹೋರಾಡಲು ಬಂದಿದ್ದಾನೆ ಎಂದು ಅನಿಸುತ್ತಿತ್ತು. ಬಹುಶಃ ಇವನು ನ್ಯಾಯಾಧೀಶನಾಗುವ ಕನಸು ಕಾಣುತ್ತಿದ್ದಾನೆ ಎಂದು ಯಾರೋ ಹೇಳುತ್ತಿದ್ದರು. ಬಾಬು ಸುಮ್ಮನಿರುತ್ತಿದ್ದರು. ಕೋಪವಾಗಲಿ ನಗುವಾಗಲಿ ಇರಲಿಲ್ಲ. ಕೇವಲ ಒಂದು ಆಳವಾದ ಶಾಂತಿ ಅವರಲ್ಲಿ ಇತ್ತು. ಆ ದಿನ ವಾರಾಣಸಿಯ ನ್ಯಾಯಾಲಯದಲ್ಲಿ ಏನೋ ಒಂದು ವಿಶೇಷವಿತ್ತು. ನಗರದ ಅತ್ಯಂತ ಚರ್ಚಿತ ರಿಯಲ್ ಎಸ್ಟೇಟ್ ಹಗರಣದಲ್ಲಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಿಕ್ಕಿಹಾಕಿಕೊಂಡಿದ್ದರು. ಅದರ ವಿಚಾರಣೆ ಇತ್ತು. ಕೋರ್ಟಿನ ಹೊರಗೆ ಪತ್ರಕರ್ತರ ಗುಂಪು, ಕ್ಯಾಮರಾಗಳ ಮಿಂಚು ಮತ್ತು ಎಲ್ಲೆಡೆ ಒಂದು ವಿಚಿತ್ರವಾದ ಚಟುವಟಿಕೆ ಇತ್ತು. ಕೋರ್ಟ್ ರೂಮ್ ನಂಬರ್ 5ರಲ್ಲಿ ನ್ಯಾಯಾಧೀಶರು ಜಸ್ಟಿಸ್ ಅಯಾನ್ ಶಂಕರ್ ತಮ್ಮ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಸಿದ್ಧರಾಗಿದ್ದರು. ಅವರು ತಮ್ಮ ಕಟ್ಟುನಿಟ್ಟಾದ ಮತ್ತು ನಿಷ್ಪಕ್ಷಪಾತ ತೀರ್ಪುಗಳಿಗಾಗಿ ಪ್ರಸಿದ್ಧರಾಗಿದ್ದರು. ಅವರ ನೈತಿಕತೆ ಮತ್ತು ನ್ಯಾಯದ ಕಡೆಗಿನ ಸಮರ್ಪಣೆಗೆ ಬದ್ಧರಾಗಿದ್ದರು. ಬೆಳಿಗ್ಗೆ 10:30ಕ್ಕೆ ಕೋರ್ಟಿನ ಕಲಾಪಗಳು ಶುರುವಾದವು. ವಕೀಲರು ತಮ್ಮ ತಮ್ಮ ವಾದಗಳನ್ನು ಮಂಡಿಸುವುದರಲ್ಲಿ ನಿರತರಾಗಿದ್ದರು. ತೀಕ್ಷ್ಣವಾದ ವಾಗ್ವಾದ ಮತ್ತು ಕೋರ್ಟ್ ರೂಮಿನಲ್ಲಿ ಒಂದು ಒತ್ತಡದ ವಾತಾವರಣವಿತ್ತು. ಅಷ್ಟರಲ್ಲೇ ನ್ಯಾಯಾಧೀಶರು ಇದ್ದಕ್ಕಿದ್ದಂತೆ ಎದುರು ನೋಡಿದರು. ಅವರ ದೃಷ್ಟಿ ಕಿಟಕಿಯಿಂದ ಹೊರಗೆ ಹೋಯಿತು. ಯಾವುದೋ ಹಳೆಯ ನೆನಪು ಅವರ ಹೃದಯವನ್ನು ಮುಟ್ಟಿದಂತೆ. ಅವರು ತಮ್ಮ ಗುಮಾಸ್ತನ ಕಡೆ ನೋಡಿ ನಿಧಾನವಾಗಿ ಹೇಳಿದರು, ಕೋರ್ಟ್ ಆವರಣದ ದೇವಸ್ಥಾನದ ಹೊರಗೆ ಕುಳಿತಿರುವ ಆ ವೃದ್ಧ ಭಿಕ್ಷುಕನನ್ನು ಒಳಗೆ ಕರೆಯಬಹುದೇ? ಇಡೀ ಕೋರ್ಟ್ ರೂಮ್ ಸ್ತಬ್ಧವಾಯಿತು. ವಕೀಲರು ಒಬ್ಬರನ್ನೊಬ್ಬರು ನೋಡತೊಡಗಿದರು. ಒಬ್ಬ ಪತ್ರಕರ್ತ ತನ್ನ ಕ್ಯಾಮರಾ ಕಡೆಗೆ ಬಾಗಿ ಪಿಸುಗುಟ್ಟಿದ. ಏನು ನಡೆಯುತ್ತಿದೆ? ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಕೊನೆಗೆ ನ್ಯಾಯಾಧೀಶರು ಯಾಕೆ ಹೀಗೆ ಹೇಳಿದರು? ಒಬ್ಬ ಭಿಕ್ಷುಕನನ್ನು ಕೋರ್ಟಿಗೆ ಕರೆಯುವ ಅಗತ್ಯವೇನಿತ್ತು? ಆ ಸಮಯದಲ್ಲಿ ಬಾಬು ದೇವಸ್ಥಾನದ ಹೊರಗೆ ತಮ್ಮ ಹಳೆಯ ಹೊದಿಕೆಯನ್ನು ಸುತ್ತಿಕೊಂಡು ಕುಳಿತಿದ್ದರು. ಅವರ ಬಟ್ಟಲಿನಲ್ಲಿ ಕೆಲವು ನಾಣ್ಯಗಳು ಬಿದ್ದಿದ್ದವು ಮತ್ತು ಹತ್ತಿರದಲ್ಲಿ 2-3 ಪಕ್ಷಿಗಳು ಧಾನ್ಯದ ಕಾಳುಗಳನ್ನು ಆರಿಸಿಕೊಳ್ಳುತ್ತಿದ್ದವು. ಅಷ್ಟರಲ್ಲಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಅವರ ಬಳಿ ಬಂದರು. ಬಾಬು, ನ್ಯಾಯಾಧೀಶರು ನಿಮ್ಮನ್ನು ಕರೆದಿದ್ದಾರೆ. ಬಾಬುರ ಕಣ್ಣುಗಳು ನಡುಗಿದವು. ಅವರು ನಿಧಾನವಾಗಿ ತಲೆ ಎತ್ತಿದರು. ನಡುಗುವ ಕೈಗಳಿಂದ ತಮ್ಮ ಕೋಲನ್ನು ತೆಗೆದುಕೊಂಡು ನಿಂತರು. 4 ಹೆಜ್ಜೆ ನಡೆಯಲು ಅವರಿಗೆ ಪೂರ್ತಿ ಜೀವನ ಕಳೆದಂತೆ ಅನಿಸಿತು. ಏನನ್ನೂ ಮಾತನಾಡದೆ ಬಾಬು ಕೋರ್ಟ್ ರೂಮ್ ಪ್ರವೇಶಿಸಿದಾಗ ಅಲ್ಲಿ ನೀರವ ಮೌನ ಕವಿದಿತ್ತು. ಹರಿದ ಧೋತಿ, ಬಳಲಿದ ಕಣ್ಣುಗಳು ಮತ್ತು ನಡುಗುವ ಕಾಲುಗಳು. ಆದರೆ ಅವರಲ್ಲಿ ಒಂದು ವಿಚಿತ್ರವಾದ ಆತ್ಮವಿಶ್ವಾಸವಿತ್ತು. ಆ ಕೋರ್ಟಿನಲ್ಲಿ ಹಾಜರಿದ್ದ ಯಾವುದೇ ಶ್ರೀಮಂತ ಅಥವಾ ದೊಡ್ಡ ವಕೀಲರಲ್ಲಿ ಇಲ್ಲದಂತಹ ಆತ್ಮವಿಶ್ವಾಸ. ನ್ಯಾಯಾಧೀಶರು ಒಂದು ಕ್ಷಣ ತಲೆಬಾಗಿದರು, ಯಾರನ್ನು ಗೌರವಿಸುತ್ತಿರುವಂತೆ. ನಂತರ ಅವರು ಕೇಳಿದರು, ನಿಮ್ಮ ಹೆಸರು ಏನು ಎಂದು. ಬಾಬು ಅವರ ಧ್ವನಿಯಲ್ಲಿ ಸ್ವಲ್ಪ ನಡುಕವಿತ್ತು, ಆದರೆ ಪದಗಳಲ್ಲಿ ಆಳವಿತ್ತು. ಹೆಸರು ಈಗ ಹೆಸರಾಗಿ ಉಳಿದಿಲ್ಲ ಸಾಹೇಬರೇ. ನ್ಯಾಯಾಧೀಶರು ಕೆಲವು ಕ್ಷಣ ಸುಮ್ಮನಿದ್ದರು. ನಂತರ ಅವರು ತಮ್ಮ ಕುರ್ಚಿಯಿಂದ ಎದ್ದರು. ಕೋರ್ಟಿನಲ್ಲಿ ಹಾಜರಿದ್ದ ಪ್ರತಿಯೊಬ್ಬರ ಉಸಿರು ನಿಂತಂತೆ ಅನಿಸಿತು. ನ್ಯಾಯಾಧೀಶರು ಒಂದು ಬೆಂಚಿನ ಕಡೆಗೆ ಕೈ ತೋರಿಸಿ ಹೇಳಿದರು, ಬನ್ನಿ, ನೀವು ಇಲ್ಲಿ ಕುಳಿತುಕೊಳ್ಳಿ. ಬಾಬು ನಡುಗುತ್ತಾ ಆ ಬೆಂಚಿನ ಮೇಲೆ ಕುಳಿತರು. ಅವರ ಮುಖದಲ್ಲಿ ಹೆಮ್ಮೆಯಾಗಲಿ ಭಯವಾಗಲಿ ಇರಲಿಲ್ಲ. ಕೇವಲ ಒಂದು ಆಳವಾದ ಶಾಂತಿ. ಅವರ ಎದೆಯಲ್ಲಿ ಯಾವುದೋ ಬಿರುಗಾಳಿ ಅಡಗಿರುವಂತೆ ಕಾಣಿಸುತ್ತಿತ್ತು. ನ್ಯಾಯಾಧೀಶರು ಕೇಳಿದರು, ನೀವು ಪ್ರತಿದಿನ ಇಲ್ಲಿಗೆ ಬರುತ್ತೀರಾ? ದೇವಸ್ಥಾನದ ಹೊರಗೆ ಕುಳಿತುಕೊಳ್ಳುತ್ತೀರಾ? ನೀವು ಏನಾದರೂ ಹೇಳಲು ಬಯಸುತ್ತೀರಾ ಎಂದು.
ಆಗ ಬಾಬು ನಿಧಾನವಾಗಿ ತಲೆ ಎತ್ತಿದರು. ಅವರ ಕಣ್ಣುಗಳು ಒದ್ದೆಯಾಗಿದ್ದವು, ಆದರೆ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಶಕ್ತಿಯಿತ್ತು. ಹೇಳಬೇಕಾದದ್ದು ಬಹಳ ಇತ್ತು ಸಾಹೇಬರೇ, ಆದರೆ ಕೇಳುವವರು ಯಾರೂ ಇರಲಿಲ್ಲ. ಅದಕ್ಕೆ ಸುಮ್ಮನಾದೆ. ನ್ಯಾಯಾಧೀಶರು ಮತ್ತೆ ಕೇಳಿದರು, ನೀವು ಪ್ರತಿದಿನ ಈ ಕೋರ್ಟನ್ನು ನೋಡುತ್ತೀರಾ? ಏನಾದರೂ ವಿಶೇಷ ಕಾರಣವೇ? ಬಾಬು ಒಂದು ಕ್ಷಣ ಕಣ್ಣು ಮುಚ್ಚಿದರು. ನಂತರ ಹೇಳಿದರು, ಇದೇ ಆ ಜಾಗ ಸಾಹೇಬರೇ. ಇಲ್ಲಿ ನಾನು ಒಮ್ಮೆ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದೆ. ಇಲ್ಲಿ ನಾನು ಒಮ್ಮೆ ವಕೀಲನಾಗಿದ್ದೆ. ಇದನ್ನು ಕೇಳಿದ ಕೂಡಲೇ ಕೋರ್ಟಿನಲ್ಲಿ ಸ್ತಬ್ಧವಾಯಿತು. ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ರಸ್ತೆ ಬದಿಯಲ್ಲಿ ಕುಳಿತಿದ್ದ ಒಬ್ಬ ಭಿಕ್ಷುಕ ವಕೀಲನಾಗಿದ್ದ. ಬಾಬು ತಮ್ಮ ಹಳೆಯ ಚೀಲದಿಂದ ಒಂದು ಹಳದಿ ಬಣ್ಣದ ಹರಿದ ಕೋಟೆಯನ್ನು ಹೊರತೆಗೆದರು. ಅದರಲ್ಲಿ ಕೆಲವು ಹಳೆಯ ಕಾಗದಗಳಿದ್ದವು. ಒಂದು ವಕಾಲತ್ತು, ಒಂದು ಹಳೆಯ ವಕೀಲರ ಗುರುತು ಚೀಟಿ ಮತ್ತು ಒಂದು ಅಪೂರ್ಣ ಅರ್ಜಿ ಇತ್ತು. ನ್ಯಾಯಾಧೀಶರು ಆ ದಾಖಲೆಗಳನ್ನು ಓದಿದರು. ಅವರು ಓದುತ್ತಿದ್ದಂತೆ ಅವರಿಗೆ ಆಶ್ಚರ್ಯವಾಯಿತು. ನೀವು ವಕೀಲರಾಗಿದ್ದೀರಾ? ಅವರು ಕೇಳಿದರು. ಹೌದು ಸಾಹೇಬರೇ ಎಂದು ಬಾಬು ಉತ್ತರಿಸಿದರು. ಆದರೆ ಮಗನ ತಪ್ಪಿನ ಆಪಾದನೆ ನನ್ನ ಮೇಲೆ ಬಂತು. ನಾನು ಸುಮ್ಮನಿದ್ದೆ. ಮಗ ಉಳಿಯಲಿ ಎಂದು ಯೋಚಿಸಿದೆ. ನ್ಯಾಯಾಲಯ ನನ್ನನ್ನು ದೋಷಿ ಎಂದು ಘೋಷಿಸಿತು. ನನ್ನ ಎಲ್ಲ ಆಸ್ತಿ ಜಪ್ತಿಯಾಯಿತು. ಜೈಲಿಗೆ ಹೋದೆ. ಹೊರಗೆ ಬಂದಾಗ ಮಗ ಎಲ್ಲವನ್ನ ಮಾರಿ ಹೋಗಿದ್ದ. ಬಾಬುರವರ ಈ ಮಾತುಗಳನ್ನು ಕೇಳಿ ಕೋರ್ಟಿನಲ್ಲಿ ಹಾಜರಿದ್ದ ಪ್ರತಿಯೊಬ್ಬರ ಕಣ್ಣುಗಳು ಒದ್ದೆಯಾಗಿದ್ದವು. ಮೊದಲು ಬಾಬುರನ್ನ ಗೇಲಿ ಮಾಡುತ್ತಿದ್ದ ವಕೀಲರು ಈಗ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದರು. ನ್ಯಾಯಾಧೀಶರು ಎದ್ದು ಬಾಬುರ ಬಳಿ ಬಂದು ಅವರ ಕೈ ಹಿಡಿದರು. ನಾವು ನ್ಯಾಯವನ್ನು ಕೇವಲ ಕಾನೂನು ಪುಸ್ತಕಗಳಲ್ಲಿ ಕಟ್ಟಿ ಹಾಕಿದ್ದೇವೆ ಎಂದು ಅವರು ಹೇಳಿದರು. ಆದರೆ ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕುತ್ತಿದ್ದೀರಿ. ಬಾಬುರ ಕಣ್ಣುಗಳಲ್ಲಿ ನೀರಿತ್ತು, ಆದರೆ ಅವರು ನಗುತ್ತಿದ್ದರು. ಅವರ ವರ್ಷಗಳ ತಪಸ್ಸು ಇಂದು ಪೂರ್ಣಗೊಂಡಂತೆ. ನ್ಯೂಸ್ ಪೇಪರ್ಗಳಲ್ಲಿ ಮುಖ್ಯ ಪುಟಗಳಲ್ಲಿ ಬಂದಿತು, ಬಾಬು ಇವರು ಭಿಕ್ಷುಕನಲ್ಲ, ಮಾಜಿ ವಕೀಲ ಎಂದು. ನ್ಯಾಯಾಧೀಶರು ತಮ್ಮ ಕುರ್ಚಿಯನ್ನು ಬಿಟ್ಟು ಸ್ವಾಗತಿಸಿದರು. ವ್ಯವಸ್ಥೆಯ ದೋಷವು ಒಂದು ಜೀವನವನ್ನು ರಸ್ತೆಗಳಿಗೆ ತಂದಿತು ಎಂದು ಸುದ್ದಿಯಾಗಿತ್ತು. ಕೋರ್ಟಿನಲ್ಲಿ ನಡೆದದ್ದು ಒಂದು ಸಾಮಾನ್ಯ ವಿಚಾರಣೆಯಾಗಿರಲಿಲ್ಲ, ಅದು ಒಂದು ಐತಿಹಾಸಿಕ ಕ್ಷಣವಾಗಿತ್ತು. ಲಕ್ಷ್ಮಣನಾರಾಯಣ ತ್ರಿಪಾಠಿ, ಇದು ಬಾಬುರ ಹೆಸರು. ಒಂದು ಸಮಯದಲ್ಲಿ ವಾರಣಾಸಿಯ ನ್ಯಾಯಾಲಯದಲ್ಲಿ ಅವರ ಹೆಸರು ಪ್ರತಿ ವಕೀಲನ ನ್ಯಾಲಿಗೆಯ ಮೇಲೆ ಇರುತ್ತಿತ್ತು. ಅವರು ಬಡವರ ಕೇಸುಗಳನ್ನು ಉಚಿತವಾಗಿ ಹೋರಾಡುತ್ತಿದ್ದರು. ಎಂದಿಗೂ ಲಂಚ ತೆಗೆದುಕೊಂಡಿರಲಿಲ್ಲ. ಸರ್ಕಾರಿ ಅಧಿಕಾರಿಗಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಪ್ರಶ್ನೆ ಕೇಳುತ್ತಿದ್ದರು. ಅದು ಅವರ ವಿಶೇಷತೆಯಾಗಿತ್ತು. ಆದರೆ ಒಂದು ದಿನ ಅವರ ಸ್ವಂತ ಮಗ ರಾಘವ್ ಅವರಿಗೆ ಮೋಸ ಮಾಡಿದ. ರಾಘವ್ ಒಂದು ರಿಯಲ್ ಎಸ್ಟೇಟ್ ಹಗರಣದಲ್ಲಿ ಸಿಕ್ಕಿಕೊಂಡ. ಎಲ್ಲ ದಾಖಲೆಗಳು ಲಕ್ಷ್ಮಣ ನಾರಾಯಣರ ಹೆಸರಿನಲ್ಲಿದ್ದವು. ಏಕೆಂದರೆ ರಾಘವ್ ತನ್ನ ಕೆಟ್ಟ ಕ್ರೆಡಿಟ್ ಇತಿಹಾಸದಿಂದಾಗಿ ಎಲ್ಲ ಆಸ್ತಿಯನ್ನು ತಂದೆಯ ಹೆಸರಿಗೆ ಮಾಡಿದ್ದ. ಬಾಬುಗೆ ಏನೂ ಗೊತ್ತಿರಲಿಲ್ಲ. ಅವರನ್ನು ನೇರವಾಗಿ ಜೈಲಿಗೆ ಕಳುಹಿಸಲಾಯಿತು. ನ್ಯಾಯಾಧೀಶರು ಆ ದಿನ ಕೋರ್ಟಿನಲ್ಲಿ ಕೇಳಿದರು, ನೀವು ನಿಮ್ಮ ಮಗನ ವಿರುದ್ಧ ಏಕೆ ಏನನ್ನ ಹೇಳಲಿಲ್ಲ? ಬಾಬು ತಲೆಬಾಗಿಸಿ ಉತ್ತರಿಸಿದರು, ನಾನು ಜೀವನ ಪರ್ಯಂತ ಕಾನೂನಿಗಾಗಿ ಹೋರಾಡಿದೆ. ಆದರೆ ನನ್ನ ಮಗ ಎದುರು ಬಂದಾಗ ತಂದೆಯಾಗಿ ಸೋತೆ. ನನ್ನ ಶಿಕ್ಷೆ ಮುಗಿಯಿತು. ಮಗ ನನ್ನನ್ನು ಅಪ್ಪಿಕೊಳ್ಳುತ್ತಾನೆ ಎಂದು ಯೋಚಿಸಿದೆ. ಆದರೆ ಜೈಲಿನಿಂದ ಹೊರಗೆ ಬಂದಾಗ ಗೇಟಿನಲ್ಲಿ ಯಾರೂ ಇರಲಿಲ್ಲ. ಮಗ ನಗರವನ್ನು ಬಿಟ್ಟು ಹೋಗಿದ್ದ. ನನ್ನ ಮನೆ, ನನ್ನ ಅಂಗಡಿ ಎಲ್ಲವೂ ಮಾರಾಟವಾಗಿತ್ತು. ಕೋರ್ಟಿನಲ್ಲಿ ಆ ದಿನ ಹಾಜರಿದ್ದ ವಕೀಲ ಸುಶಾಂತ್ ಮಿಶ್ರಾ ಮೊದಲು ಬಾಬುರನ್ನ ಹುಚ್ಚ ಎಂದು ಹೇಳಿ ನಗುತ್ತಿದ್ದರು. ತಮ್ಮ ಕುರ್ಚಿಯಿಂದ ಎದ್ದು ನಿಂತರು. ಮೈಲಾರ್ಡ್, ಅವರ ಈ ಕೇಸು ಕೇವಲ ಒಬ್ಬ ವ್ಯಕ್ತಿಯ ದುರಂತವಲ್ಲ, ಇದು ವ್ಯವಸ್ಥೆಯ ದೋಷದ ಉದಾಹರಣೆ. ನಾನು ಈ ಪ್ರಕರಣದ ಮರು ವಿಚಾರಣೆಗಾಗಿ ಅರ್ಜಿ ಸಲ್ಲಿಸುತ್ತೇನೆ. ಆಗ ನ್ಯಾಯಾಧೀಶರು ಒಪ್ಪಿಗೆ ಸೂಚಿಸಿ ತಲೆ ಅಲ್ಲಾಡಿಸಿದರು. ಕೋರ್ಟ್ ಮುಂದೂಡಲ್ಪಟ್ಟಿತು. ಆದರೆ ವಾತಾವರಣ ಬದಲಾಗಿತ್ತು. ಆ ದಿನ ಬಾಬು ಕೋರ್ಟಿನಿಂದ ಹೊರಗೆ ಬಂದಾಗ ಯಾರೂ ಅವರನ್ನು ಗೇಲಿ ಮಾಡುತ್ತಿರಲಿಲ್ಲ. ಜನರು ಅವರನ್ನು ಗೌರವದಿಂದ ನೋಡುತ್ತಿದ್ದರು. ಯಾರೋ ಅವರಿಗೆ ನೀರಿನ ಬಾಟಲ್ ಕೊಟ್ಟರು, ಮತ್ತೆ ಯಾರೋ ಊಟಕ್ಕೆ ಕರೆದರು. ಒಬ್ಬ ಪತ್ರಕರ್ತ ಓಡಿ ಬಂದ. ಬಾಬು, ನೀವು ಕ್ಯಾಮರಾ ಮುಂದೆ ಏನಾದರೂ ಹೇಳಲು ಬಯಸುತ್ತೀರಾ ಎಂದು ಕೇಳಿದರು. ಬಾಬು ನಕ್ಕರು. ನಾನು ಇಂದು ಮತ್ತೆ ನ್ಯಾಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಮತ್ತು ನನ್ನ ಮೇಲೆ ಕೂಡ. ಮುಂದಿನ ದಿನ ಪತ್ರಿಕೆಗಳು ಪ್ರಕಟವಾದಾಗ ಮತ್ತು ಟಿವಿ ಚಾನೆಲ್ಗಳಲ್ಲಿ ಸುದ್ದಿ ಬಂದಾಗ ವಾರಣಾಸಿ ಒಂದು ಹೊಸ ಚಳುವಳಿ ಆದಂತೆ ಆಯಿತು. ಅಲ್ಲಿ ಒಮ್ಮೆ ಲಕ್ಷ್ಮಣ್ ನಾರಾಯಣರ ಪೂರ್ವಜರ ಮನೆ ಇತ್ತು. ಅದು ಈಗ ಒಂದು ಬಿಲ್ ಕಚೇರಿಯಾಗಿ ಬದಲಾಗಿತ್ತು. ಅವರ ಬಾಲ್ಯದ ನೆರೆಹೊರೆ ಮನೆಯ ಕಮಲಾದೇವಿ ಅವರು ನಾವು ಅಂದುಕೊಂಡಿದ್ದೆವು, ಅವರು ಈಗ ಸತ್ತು ಹೋಗಿದ್ದಾರೆ.
ಆದರೆ ಈಗ ಅವರು ಮತ್ತೆ ಹಿಂತಿರುಗಿದಾಗ ನಗರ ಅವರನ್ನು ಮರೆತು ಬಿಟ್ಟಿದೆ ಎಂದು ಹೇಳಿದರು. ಕಮಲಾದೇವಿ ತಮ್ಮ ಮಕ್ಕಳನ್ನು ಕರೆದು, ಇಂದಿನಿಂದ ಪ್ರತಿ ಭಾನುವಾರ ನಾನು ಬಾಬುಗೆ ಊಟ ಕೊಡಲು ಹೋಗುತ್ತೇನೆ. ಅವರು ನಮಗೆ ತಂದೆಯ ಸಮಾನ ಎಂದರು. ಅವರು ಒಮ್ಮೆ ಈ ನಗರದ ದೊಡ್ಡ ವಕೀಲರಾಗಿದ್ದರು ಎಂದು ಹೇಳಿದರು. 7 ದಿನಗಳ ನಂತರ ಕೋರ್ಟಿನಲ್ಲಿ ಹೊಸ ವಿಚಾರಣೆ ಶುರುವಾಯಿತು. ವಿಷಯ 2003ರ ಆ ಕೇಸು. ಅದರಲ್ಲಿ ಲಕ್ಷ್ಮಣ್ ನಾರಾಯಣರಿಗೆ ದೋಷಿ ಎಂದು ಘೋಷಿಸಲಾಗಿತ್ತು. ಹೊಸ ವಕೀಲರಾದ ಪ್ರೊಫೆಸರ್ ತ್ರಿವೇದಿ, ನ್ಯಾಯಾಧೀಶರು ಅದೇ ಜಸ್ಟಿಸ್ ಅಯಾನ್ ಶಂಕರ್ ಆಗಿದ್ದರು. ಸಾಕ್ಷಿಗಳು ಹಳೆಯ ಕಾಗದಗಳು, ಬಿಲ್ಡರ್ನ ಸಾಕ್ಷಿ ಮತ್ತು ಈಗ ಎಲ್ಲೂ ಇಲ್ಲದ ರಹಸ್ಯಮಯವಾಗಿರುವ ಮಗ ರಾಘವನನ್ನು ಕೋರ್ಟಿಗೆ ಹಾಜರುಪಡಿಸಬೇಕು. ಅವನು ಹಾಜರಾಗದಿದ್ದರೆ ಬಂಧನದ ವಾರೆಂಟ್ ಜಾರಿಗೊಳಿಸಲಾಗುತ್ತದೆ ಎಂದು ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದರು. ಅದೇ ದಿನ ಸಂಜೆ ಬಾಬು ಕೋರ್ಟಿನ ಗೋಡೆಯ ಹತ್ತಿರ ಸುಮ್ಮನೆ ಕುಳಿತಿದ್ದರು. ಪ್ರೊಫೆಸರ್ ತ್ರಿವೇದಿ ಕೇಳಿದರು, ಬಾಬು, ನಿಮ್ಮ ಮಗ ಈಗ ಸೇಡು ತೀರಿಸಿಕೊಳ್ಳಬಹುದು ಎಂದು ನಿಮಗೆ ಭಯವಾಗುವುದಿಲ್ಲವೇ ಎಂದು. ಬಾಬು ನಗುತ್ತಾ ಹೇಳಿದರು, ಈಗ ಏನಾಗಬೇಕೋ ಅದು ನ್ಯಾಯವೇ ಮಾಡುತ್ತದೆ. ನಾನು ಈಗ ಕೇವಲ ಒಬ್ಬ ಮನುಷ್ಯ. ನನಗೆ ನನ್ನ ಹೆಸರು ಮರಳಿಬೇಕು. ಜಸ್ಟಿಸ್ ಅಯಾನ್ ಶಂಕರ್ ಒಬ್ಬ ಸಾಮಾನ್ಯ ನ್ಯಾಯಾಧೀಶರಾಗಿರಲಿಲ್ಲ. 20 ವರ್ಷಗಳ ಹಿಂದೆ ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ಅವರು ಲಕ್ಷ್ಮಣ ನಾರಾಯಣರನ್ನು ಭೇಟಿಯಾಗಿದ್ದರು. ಬಾಬು ಅವರಿಗೆ ಸ್ಫೂರ್ತಿಯಾಗಿದ್ದರು. ಅವರ ಒಂದು ಮಾತು ಇಂದಿಗೂ ಅಯಾನ್ರ ಡೈರಿಯಲ್ಲಿ ಬರೆದಿತ್ತು, ವಕಾಲತ್ತನ್ನು ಕೇವಲ ವ್ಯಾಪಾರ ಎಂದು ತಿಳಿದರೆ ಅದು ಅಂಗಡಿಯಾಗುತ್ತದೆ, ಆದರೆ ಇದನ್ನು ಮನುಷ್ಯನ ಧ್ವನಿ ಎಂದು ತಿಳಿದರೆ ಅದು ಪೂಜೆಯಾಗುತ್ತದೆ ಎಂದು ಹೇಳಿದರು. ಅಯಾನ್ ಆ ದಿನ ಆ ಮಾತನ್ನು ಕೇಳಿ ಭಾವನಾತ್ಮಕರಾಗಿದ್ದರು. ನಾನು ಈ ಕೇಸನ್ನು ವೈಯಕ್ತಿಕವಾಗಿ ಕೇಳುತ್ತೇನೆ ಎಂದು ಅವರು ಹೇಳಿದರು. ಕೊನೆಗೂ ರಾಘವ್ ಕೋರ್ಟಿಗೆ ಹಾಜರಾದ. ದುಬಾರಿ ಕಾರು, ಬ್ರ್ಯಾಂಡೆಡ್ ಸೂಟು. ಆದರೆ ಅವನ ತಲೆ ತಗ್ಗಿತ್ತು. ನ್ಯಾಯಾಧೀಶರು ಆಸ್ತಿಯನ್ನು ತಂದೆಯ ಹೆಸರಿಗೆ ಏಕೆ ತೆಗೆದುಕೊಂಡೆ ಎಂದು ಕೇಳಿದಾಗ ಅವನು ಒಪ್ಪಿಕೊಂಡ. ನನ್ನ ಕ್ರೆಡಿಟ್ ಕಾರ್ಡ್ ಹಿಸ್ಟರಿ ಹಾಳಾಗಿ ಹೋಗಿತ್ತು. ಅದಕ್ಕೆ ನಾನು ಅವರ ಸಹಿಯನ್ನು ನಕಲಿಯನ್ನು ಮಾಡಿದೆ ಎಂದು ಹೇಳಿದ. ಈ ಮಾತುಗಳನ್ನು ಕೇಳಿ ಕೋರ್ಟು ಸ್ತಬ್ಧವಾಯಿತು. ಬಾಬು ಸುಮ್ಮನಿದ್ದರು. ಅವರು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದರು. ನ್ಯಾಯಾಧೀಶರು ಆದೇಶಿಸಿದರು, ಲಕ್ಷ್ಮಣ್ ನಾರಾಯಣ ತ್ರಿಪಾಠಿ ನಿರ್ದೋಷಿ. ಅವರಿಗೆ ಮತ್ತೆ ವಕಾಲತ್ತಿನ ಪರವಾನಗಿ ಕೊಡಬೇಕು ಹಾಗೂ 10 ಲಕ್ಷ ರೂಪಾಯಿ ಮಾನಹಾನಿ ಪರಿಹಾರ ನೀಡಬೇಕು ಮತ್ತು ಸರ್ಕಾರ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಎಂದು. ಮುಂದಿನ ದಿನ ಬಾಬು ಮತ್ತೆ ಕೋರ್ಟಿನ ಹೊರಗೆ ಕುಳಿತಿದ್ದರು. ಆದರೆ ಈಗ ಜನರು ಅವರ ಮುಂದೆ ತಲೆಬಾಗುತ್ತಿದ್ದರು. ಯಾರೋ ಊಟವನ್ನು ತಂದುಕೊಡುತ್ತಿದ್ದರು. ನ್ಯಾಯಾಧೀಶ ಅಯಾನ್ ಶಂಕರ್ ಸುಮ್ಮನೆ ಅವರ ಬಳಿ ಬಂದು ಕುಳಿತರು. ಮತ್ತೆ ಹೇಳಿದರು, ಇಂದು ನಾನು ನ್ಯಾಯವನ್ನು ಹೇಳಲಿಲ್ಲ. ಇಂದು ನಾನು ಕೇವಲ ಒಂದು ಸಾಲವನ್ನು ತೀರಿಸಿದ್ದೇನೆ ಎಂದು ಹೇಳಿದರು. ಈ ಮಾತನ್ನು ಕೇಳಿದಾಗ ಬಾಬು ನಕ್ಕರು ಮತ್ತು ಹೇಳಿದರು, ಇಂದು ನೀವು ಕೇವಲ ನ್ಯಾಯಾಧೀಶರಲ್ಲ, ಬದಲಾಗಿ ಒಬ್ಬ ಒಳ್ಳೆಯ ಮನುಷ್ಯನೂ ಆಗಿದ್ದೀರಾ ಎಂದು. ಈ ಕತೆ ಕೇವಲ ಲಕ್ಷ್ಮಣ್ ನಾರಾಯಣ ಬಾಬು ಅವರದಲ್ಲ, ಬದಲಾಗಿ ವ್ಯವಸ್ಥೆಯ ದೋಷಕ್ಕೆ ಬಲಿಯಾದ ಪ್ರತಿಯೊಬ್ಬ ಮನುಷ್ಯರದ್ದಾಗಿದೆ. ಇದು ನಂಬಿಕೆಯ, ನ್ಯಾಯದ ಮತ್ತು ವರ್ಷಗಳ ನೋವಿನ ನಂತರವೂ ಮುಗಿಯದ ಧೈರ್ಯದ ಕಥೆಯಾಗಿದೆ. ವಾರಣಾಸಿಯ ನ್ಯಾಯಾಲಯದ ಹೊರಗೆ ಬಾಬುರ ಕತೆ ಇಂದಿಗೂ ಪ್ರತಿಧ್ವನಿಸುತ್ತದೆ. ಜನರು ಹೇಳುತ್ತಾರೆ, ಅವರು ಭಿಕ್ಷುಕನಲ್ಲ, ಒಬ್ಬ ಯೋಧ, ಸತ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನು ಪಣಕ್ಕಿಟ್ಟವರು. ಸ್ನೇಹಿತರೆ, ನಿಮಗೆ ಈ ಕತೆ ಹೇಗನಿಸಿತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಕಡೆಗೊಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್, ಜೈ ಭಾರತ್.